ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟ್, ಈರುಳ್ಳಿ, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಇಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೇಯಿಸಿರುವಂತಹ ಜೋಳ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಬಿಟ್ಟು ಅದಕ್ಕೆ 2 ಸ್ಪೂನ್ ನಾನು ವೆಜ್ ಮಯೋನೀಸ್ ಹಾಕಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಆರಿಗಾನೋ, ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಕೂಡ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ವಿಡಿಯೋನ ನನ್ನ ಮಗ ಶೂಟ್ ಮಾಡಿರೋದ್ರಿಂದ ತುಂಬ ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ, ನೀಟಾಗಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವನು ಹೇಳಿದ್ರೂ ಇಲ್ಲ ಅಮ್ಮ ನಾನೇ ರೆಕಾರ್ಡ್ ಮಾಡಬೇಕು ವಿಡಿಯೋನ, ಪ್ಲೀಸ್ ಅಂತ ಇದು ಮಾಡ್ತಾಯಿದ್ದ. ಸೊ ಅದಕ್ಕೆ ನಾನು ಕೂಡ ಸುಮ್ಮನೆ ಆಗಿದ್ದೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ನೀಟಾಗಿ ಕ್ಲಾರಿಟಿ ಬರೋ ಥರ ನೀಟಾಗಿ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡಿ, ಒಂದು ಬ್ರೆಡ್ ತೊಗೊಂಡು ಆ ಬ್ರೆಡ್ ಮೇಲೆ ನಾವು ಇವಾಗ ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಅದನ್ನೆಲ್ಲ ಕೂಡ ಹಾಕ್ಕೋಬೇಕು. ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮೋಝರೆಲ್ಲಾ ಚೀಸನ್ನು ತುರಿದಿಟ್ಕೊಂಡಿದ್ದೆ ನಾನು. ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಇನ್ನೊಂದು ಬ್ರೆಡ್ನ ಕವರ್ ಮಾಡಿ ಥರ ನಾರ್ಮಲ್ ದೋಸೆ ಪ್ಯಾನ್, ಚಪಾತಿ ಪ್ಯಾನ್ ಇರುತ್ತಲ್ಲ ಆ ಪ್ಯಾನ್ನ ಪ್ರೀ ಹೀಟ್ ಮಾಡಿ ಅದ್ರ ಮೇಲೆ ಈ ಥರ ಇಟ್ಟಿದ್ದೀನಿ ನೋಡಿ. ಒಂದ್ರ ಮೇಲೆ ಒಂದು ಬ್ರೆಡ್ ಇಟ್ಟು ಅದ್ರ ಮೇಲೆ ಸ್ವಲ್ಪ ಅದು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಇಟ್ಟು ಪ್ರೆಸ್ ಮಾಡಿ ಈ ಥರ 2 ಸೈಡ್ ಕೂಡ ಬೇಯಿಸ್ಕೊತಾ ಇದ್ದೀನಿ. ನನ್ನ ಮಗ ಆಲ್ರೆಡಿ ಆಯಿತಾ ಅಂತ ಕೇಳ್ತಾ ಇದ್ದ. ಅದಕ್ಕೆ ತೆಗೆದು ತೋರಿಸ್ತಾ ಇದ್ದೆ ಅವನಿಗೆ. ಅದು ಚೀಸೆಲ್ಲ ಮೆಲ್ಟ್ ಆಗಬೇಕು ಫುಲ್ಲು. ಅದು ಮೋಝರೆಲ್ಲಾ ಚೀಸ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಪಿಜ್ಜಾದಲ್ಲಿ ಈಗ ರಬ್ಬರ್ ಥರ ಬರುತ್ತಲ್ಲ ಆ ಥರ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಹಾಕ್ತೀನಿ ಅಷ್ಟೇ, ಇನ್ನೇನಿಲ್ಲ. ಅದು ತುಂಬ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ 2 ಮಿನಿಟ್ಸ್ ಈ ಥರ ಆದ ತಕ್ಷಣ ಸರ್ವ್ ಮಾಡಿದ್ರೆ ಹೆಲ್ದಿಯಾಗೂ ಇರುತ್ತೆ. ಮನೆಯಲ್ಲೇ ಮಾಡಿದ್ದೀವಿ ಅಂತ ನಮಗೆ ಸಮಾಧಾನ ಕೂಡ ಇರುತ್ತೆ. ಮಕ್ಕಳು ಎಷ್ಟೇ ತಿಂದ್ರೂ ಬೇಡ ಅಂತ ಹೇಳೋದಕ್ಕಾಗಲ್ಲ ನಾವೂ. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.